ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲನ್ನು ಹೊಸ್ದಾಗಿ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನೋಡೋರಾಗಿದ್ದರೆ ಸ್ಕಿಪ್ ಮಾಡ್ದೆ ಹಾಗೆ ನೋಡಿ. ಆವಾಗಲೇ ಈ ಒಂದು ರೆಸಿಪಿನ ನೀವು ನೋಡೋಕ್ಕಾಗೋದು. ಏನಂದರೆ ಮರಗೆಣಸನ್ನ ಯಾವ ಥರ ನಾವು ಬಾಯ್ಲ್ ಮಾಡಿಬಿಟ್ಟು ತಿನ್ನಬೇಕು ಅಂತ ತುಂಬ ಜನಕ್ಕೆ ಗೊತ್ತಾಗಲ್ಲ. ಈ ಮರಗೆಣಸಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಇದನ್ನು ಸ್ಟೀಮಲ್ಲಿ ಬೇಯಿಸಿ ತಿನ್ನೋದ್ರಿಂದ ನಮಗೆ ಮತ್ತು ಬೇಯಿಸಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತ್ಗೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಕಿನ್ ಮಾತ್ರ ತೆಗಿಬೇಕು. ಯಾವ ಥರ ತೆಗಿಯೋದು ಅಂತ ಹೇಳ್ಕೊಡ್ತೀನಿ, ನೀವು ಅದೇ ಥರ ತೆಗೀರಿ. ನೋಡಿ, ಇವಾಗ 2 ಭಾಗಗಳನ್ನ ಮಾಡಿಬಿಟ್ಟು ಈ ಥರ ಒಂದು ಗೆರೆ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಸಿಪ್ಪೆ ಸುಲಿಯೋ ಥರನೇ ಬರುತ್ತೆ ಫ್ರೆಂಡ್ಸ್, ಏನೂ ಕಷ್ಟ ಇಲ್ಲ. ಜಸ್ಟ್ ಈ ಥರ ರಿಮೂವ್ ಮಾಡಿದರೆ ಮೇಲ್ಗಡೆ ಇರೋ ಸಿಪ್ಪೆ ಬರುತ್ತೆ. ಮಧ್ಯಭಾಗದಲ್ಲಿ ಕಪ್ಪಗಿದ್ದರೆ ಅದನ್ನು ಹಾಕಬೇಡಿ, ಅದು ಕಹಿ ಬರುತ್ತೆ. ಫುಲ್ ವೈಟ್ ಇರಬೇಕು. ಆ ಭಾಗಗಳನ್ನ ಮಾತ್ರ ನೀವು 2 ಸತಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಬೇಯಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಉಪ್ಪು ನೀರಲ್ಲಿ ಹಾಕಿ ಒಂದು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ. ಉಪ್ಪು ನೀರಲ್ಲಿ ನೀಟಾಗಿ ವಾಶ್ ಮಾಡಿದರೆ ಮೇಲೆ ಫುಲ್ಲು ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಬಿಡುತ್ತೆ. ಆಮೇಲೆ ಪ್ಲೈನ್ ವಾಟರಲ್ಲಿ ಒಂದು ಸತಿ ವಾಶ್ ಮಾಡಿಬಿಟ್ರೆ ಕಲ್ಲು ಮಣ್ಣು ಏನಿದ್ರೂ ಬಿಟ್ಕೊಬಿಡುತ್ತೆ. ನೋಡಿ, 2 ಸತಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಬೇಯಿಸೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಕುಕ್ಕರಲ್ಲಿ ಬೇಯಿಸೋದು ಈಸಿ ಫ್ರೆಂಡ್ಸ್. ಬಿಗಿನರ್ಸ್ ಆದರೆ ಕುಕ್ಕರಲ್ಲೂ ಬೇಯಿಸ್ಕೊಬೋದು. ನಾನಿಲ್ಲಿ ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ, ನಾರ್ಮಲ್ ಪೀಪಲ್ಗೂ ಹೆಲ್ಪ್ ಆಗೋ ಥರ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 4 ಪೀಸ್ ಬಂದಿದೆ, ಅರ್ಧ kg ಇದೆ ಫ್ರೆಂಡ್ಸ್. ಇದು ತುಂಬ ಎಳೆದಾಗಿರೋದ್ರಿಂದ 2 ವಿಷಲ್ ಇಟ್ಟರೆ ಸಾಕು. ನೋಡಿ, ಗೆಡ್ಡೆ ಮುಳುಗೋಷ್ಟು ನೀರಿಟ್ಟರೆ ಸಾಕು. ಕಲ್ಲುಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಇದು ಲಿಡ್ನ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಬಂದರೆ ಸಾಕು. ಜಾಸ್ತಿ ವಿಷಲ್ ಬೇಡ. ತೀರಾ ಬಲ್ತಿದ್ರೆ ಮಾತ್ರ ನೀವು 3 ವಿಷಲ್ ಬರೆಸ್ಬೇಕು. 2 ವಿಷಲ್ ಬಂದಾಗಿದೆ ಮತ್ತು ಸ್ಟೀಮ್ ಎಲ್ಲ ಹೋದ್ಮೇಲೆ ಕುಕ್ಕರ್ನ ಯಾವತ್ತೂ ಓಪನ್ ಮಾಡಬೇಕು. ಈ ಥರ ಚಾಕುವಿಂದ ಚುಚ್ಚಿದಾಗ ಬೆಂದಿದೆಯಾ ಅಂತ ಗೊತ್ತಾದ ಮೇಲೆ ನೀರನ್ನ ಫುಲ್ ಬಸ್ಕೊಬಿಡೋಣ. ಈಗ ನೋಡಿ, ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋದಕ್ಕೆ ಇದು ತಯಾರಾಗಿದೆ. ಈಗ ಸರ್ವಿಂಗ್ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ತುಂಬ ಪ್ಲೈನ್ ಆಗಿರುತ್ತೆ. ಇದಕ್ಕೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ತುಂಬ ಈಸಿ ಫ್ರೆಂಡ್ಸ್ ಚಟ್ನಿ ಮಾಡೋದು. ಹೇಗೆ ಅಂತ ಮಿಕ್ಸಿ ಬೇಡ, ಏನು ಬೇಡ, ಈಸಿಯಾಗಿ ಹಾಗೆ ಮಾಡ್ಕೋಬೋದು. ಜಸ್ಟ್ 4 ಬೆಳ್ಳುಳ್ಳಿ ಇದ್ದರೆ ಸಾಕು. ಜಸ್ಟ್ ಬೆಳ್ಳುಳ್ಳಿನ ಈ ಥರ ಕುಟ್ಕೊಳೋದ್ರೆ ಇಲ್ಲ ಅಂದರೆ ಏನು ಮಾಡಿ, ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ. ಒಂದು ಬೌಲಲ್ಲಿ ಒಂದು 3 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಜಜ್ಜಿಬಿಟ್ರೆ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ. ಕಟ್ ಮಾಡೋಕ್ಕಿಂತ ಬೆಟರು ಫ್ರೆಂಡ್ಸ್. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಾಯಿಸಿದಂಥ ಎಳ್ಳೆಣ್ಣೆ ಅಥವಾ ನೀವು ಅಡುಗೆಗೆ ಯೂಸ್ ಮಾಡೋ ಎಣ್ಣೆನ ನೀವು ಯೂಸ್ ಮಾಡ್ಕೊಬೋದು. ನಾನು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಪುಡಿ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾವು ಸರ್ವಿಂಗ್ ಪ್ಲೇಟಿಗೆ ಇದನ್ನು ಹಾಕೋಕ್ಕೆ ತಯಾರಾಗಿದೆ ಈ ಒಂದು ಚಟ್ನಿ. ಮರಗೆಣಸು ಜೊತೆಗೆ ಈ ಚಟ್ನಿನ ಡಿಪ್ ಮಾಡಿ ತಿಂತಾಯಿದ್ರೆ ಸಖತ್ತಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಬೌಲ್ಗೆ. ಮರಗೆಣಸು ಮತ್ತು ಈ ಒಂದು ರೆಡ್ ಚಟ್ನಿ ಸಖತ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು. ನೋಡಿ, 2 ಹಾಕ್ಕೊತಾ ಇದ್ದೀನಿ. ಡಿಪ್ ಮಾಡಿಬಿಟ್ಟು ಇದರಲ್ಲಿ ತಿಂದು ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಈ ಚಟ್ನಿನೂ ಮರಗೆಣಸು ರೆಸಿಪಿನ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೇಲಿ ನೀವು ಸಹ ಟ್ರೈ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ.